ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಜೇನಕಲ್ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನ ಹೇಗಿತ್ತು, ಅದರ ಪ್ರಸಿದ್ಧಿಯ ಬಗ್ಗೆ ನಿಮಗೆ ತಿಳಿಸಿಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಈ ಜೇನಕಲ್ ಸಿದ್ದೇಶ್ವರ ದೇವಸ್ಥಾನವು ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಯಾದಾಪುರ ಎಂಬ ಗ್ರಾಮದಲ್ಲಿದೆ. ಈ ಯಾದಾಪುರವು ಅರಸೀಕೆರೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ತುಂಬ ಜೋರಾಗಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿಗೆ ವಿಶೇಷವಾದ ಬಸ್ಸಿನ ಸೌಲಭ್ಯ ಮತ್ತು ಆಟೋಗಳ ವ್ಯವಸ್ಥೆಯೂ ಸಹ ಇರುತ್ತದೆ. ಪ್ರತಿ ಹುಣ್ಣಿಮೆಲೆ ಜನ ಜಾಸ್ತಿ ಹೋಗೋದ್ರಿಂದ ವಿಶೇಷ ಬಸ್ಸಿನ ಸೌಲಭ್ಯನೂ ಸಹ ಅಲ್ಲಿಗೆ ಮಾಡಿರ್ತಾರೆ. ಹಾಗಾಗಿ ಬಸ್ ಮೂಲಕನೂ ಸಹ ಹೋಗ್ಬೋದು, ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಹೋಗ್ಬೋದು. ಅಲ್ಲಿಗೆ ರೋಡ್ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಸ್ವಂತ ವಾಹನ ಯಾವುದೇ ಇದ್ದರೂ, ಬೈಕು ಕಾರು ಯಾವುದೇ ಇದ್ದರೂ ಸಹ ಅಲ್ಲಿಗೆ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ. ನಾವು 5 ಜನ ಹೋಗಿದ್ವಿ. ಅಂದರೆ ನನ್ನ ಫ್ರೆಂಡ್ಸ್ ಸಹನಾ ಮತ್ತು ಅವ್ರ ಅಣ್ಣ ರವೀಶಣ್ಣ ಮತ್ತು ಅವ್ರ ಹೆಂಡ್ತಿ ಅನಿತಾ ಮತ್ತು ಅಕ್ಕ, ನನ್ನ ಮಗ ತರುಣ್, ನಾವು 5 ಜನ ಹೋಗಿದ್ವಿ. ನಾನು ಅಲ್ಲಿಗೆ ಹೋಗಿದ್ದು ಫಸ್ಟ್ ಟೈಮ್. ಅಂದರೆ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈ ವೆದರಲ್ಲಂತೂ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿಲು ಕಾಲದಲ್ಲಿ ಹೋದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು 5 ಜನ ಹೋಗಿ ಬಂದ್ವಿ. ಮತ್ತು ಮಕ್ಕಳಿಬ್ಬರು ಹೋಗಿದ್ರು. ಸಹನನ ಮಗಳು ಒಬ್ಬಳು ಮತ್ತು ರವಿಶಣ್ಣನ ಮಗಳು ಒಬ್ಬಳು. ರವಿಶಣ್ಣ ನನ್ನ ಮಗಳಿಗೋಸ್ಕರ ಆರೈಕೆ ಮಾಡ್ಕೊಂಡಿದ್ರು. ಮಗಳಿಗೆ ಕಾಲಲ್ಲಿ ಸ್ವಲ್ಪ ಗುಳ್ಳೆ ಆಗಿದ್ದು, ಅದು ಕಮ್ಮಿ ಆದರೆ 3 ಹುಣ್ಣಿಮೆಯಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಆರೈಕೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ನಾವಿಷ್ಟು ಜನ ಹೋಗಿದ್ವಿ. ನೆಕ್ಸ್ಟು ಈ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ, ಈ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು, ಬರುವ ಭಕ್ತಾದಿಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡ್ತಾರೆ, ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಯಾವುದಕ್ಕೆ ಪ್ರಸಿದ್ಧಿ ಎಂಬುದನ್ನು ತಿಳಿದುಕೊಳ್ಬೇಕು ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ. ನೀವು ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾವು ಹೋಗಿದ್ದ ದಿನ ಗುರು ಪೂರ್ಣಿಮೆ ಆಗಿತ್ತು. ಹಾಗಾಗಿ ತುಂಬ ವೆಹಿಕಲ್ಸ್ ಇತ್ತು. ನಾವು ಮುಂದಗಡೆ ಅಂದರೆ ದೇವಸ್ಥಾನದ ಎಂಟ್ರಿ ಬಾಗಿಲಿಂದ ಹೋಗೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಹಿಂದಗಡೆ ಒಂದಷ್ಟು ಮೆಟ್ಲು ಇದ್ದಾವೆ, ಅಲ್ಲಿ ಹತ್ತಿ ಹೋದ್ವಿ. ಮುಂದಗಡೆ ಹೋಗೋದಕ್ಕೆ ಅರಸೀಕೆರೆ ಹತ್ತತ್ರ ಕ್ಯೂ ನಿಂತಿತ್ತು ಕಾರು. ಹಾಗಾದರೆ ನಾವು ಹೋಗಿದ್ದು ಸಂಜೆ, ಮತ್ತು ಪೂಜೆ ಮಾಡಿಸ್ಕೊಂಡು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಎಂಟ್ರಿ ಅಲ್ಲಿಂದ ಏನೂ ಹೋಗಲಿಲ್ಲ. ಹಿಂದಗಡೆಯಿಂದ ಹತ್ತಿ ಹೋದ್ವಿ. ಅಲ್ಲಿ ಹೋದರೂ ಬೇಗನೆ ಪೂಜೆ ಮಾಡಿಕೊಡ್ತಾರೆ. ಬೇಗನೆ ಹತ್ತಿ ಹೋದ್ವಿ ಮೆಟ್ಲನ್ನು. ತುಂಬ ಚೆನ್ನಾಗಿತ್ತು. ವೆದರ್ ಬೇರೆ ಮಳೆ ಬರೋ ಆಗಿತ್ತು. ಹಾಗಾಗಿ ನಮಗೆ ಹೋಗೋಕ್ಕೆ ಅನುಕೂಲ ಆಯಿತು. ಅಲ್ಲಿ ನಾವು ನೋಡಿ, ಈಗ ಕಾಣಿಸ್ತಾ ಇದೆಯಲ್ಲ, ಇದು ಹಿಂದಗಡೆಯಿಂದ ಒಂದು ಗೋಪುರ. ಇಲ್ಲಿಂದನೂ ಸಹ ಹತ್ತಿ ನಾವು ಹೋಗಬಹುದು. ಎಂಟ್ರಿ ಕಡೆಯಿಂದ ಹತ್ತಿ ಹೋದರೆ ಗಂಗಮ್ಮ ಮಾಡೋಕ್ಕೆ ಅಂತೇಳಿ ಇಳಿದು ಬರ್ತಾರೆ ಈ ಕಡೆ ಸೈಡಲ್ಲಿ. ಹಾಗಾಗಿ ಆ ಕಡೆ ಸೈಡಿಂದ ನಾವು ಹತ್ತಿ ಹೋದ್ವಿ. ಈ ಕಡೆಯಿಂದಲೂ ತುಂಬ ಜನ ಹತ್ತಿ ಹೋಗ್ತಾಯಿದ್ರು. ಹಾಗಾಗಿ ನಾವು ಬಂದಿದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಜನ ಜಾಸ್ತಿ ಇದ್ದಿದ್ದರಿಂದ ನಾವು ಹಿಂದಗಡೆಯಿಂದ ಹತ್ತಿ ಹೋದ್ವಿ. ಈ ಮೆಟ್ಲು ಹತ್ತಿ ಹೋಗೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಎಂಟ್ರಿ ಇರುತ್ತಲ್ಲ, ಅಲ್ಲಿ ಕೆಳಗಡೆನೇ 2 ಪಾದ ಇದ್ದಾವೆ ಅಂತೆ. ಆ ಪಾದಕ್ಕೆ ಸಹ ಪೂಜೆ ಮಾಡಿಕೊಂಡು ಅಲ್ಲೇ ಬರ್ಬೋದಂತೆ. ಹತ್ತಿ ಹೋಗೋದಕ್ಕೆ ಆಗುತ್ತೆ ಅಂದರೆ ಹತ್ತಿ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬೇಕಾದರೆ ಬರ್ಬೋದಂತೆ. ಆ ಕಡೆಯಿಂದ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮೆಟ್ಲು ಮತ್ತು ಬಿಸಿಲು ಮತ್ತು ಮಳೆ ಬಂದರೂ ನೆನೆಯದಲ್ಲೇ ಇರೋ ಥರ ಆ ಸೀಟೆಲ್ಲ ಹಾಕಿ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕುಡಿಯೋಕ್ಕೆ ನೀರೆಲ್ಲ ಇಟ್ಟು. ಇಲ್ಲಿ ಆ ಥರ ವ್ಯವಸ್ಥೆ ಎಲ್ಲ ಏನೂ ಇಲ್ಲ. ಆದರೆ ಇಲ್ಲೂ ಸಹ ಮೆಟ್ಲು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲೂ ಸಹ ಹತ್ತಿ ಹೋಗಬಹುದು. ಏನಂತ ತೊಂದರೆ ಏನೂ ಆಗಲಿಲ್ಲ. ಅಂದರೆ ಮಳೆ ಏನಾರ ಬಂದರೆ ಸ್ವಲ್ಪ ಜಾರುತ್ತೆ, ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಷ್ಟೇ ಇಲ್ಲಿ. ಆದರೆ ಇಲ್ಲೂ ತುಂಬಾ ಚೆನ್ನಾಗಿತ್ತು ಹೋಗೋದಕ್ಕೆ ಅಂತೇಳಿ. ಮತ್ತು ನೆಕ್ಸ್ಟ್ ಬಂದಾಗ ಆ ಕಡೆಯಿಂದ ಹೋದರೆ ಆಗುತ್ತೆ. ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ. ಹಾಗಾಗಿ ಬೇಗನೆ ಬರಬೇಕಿತ್ತು. ಹಾಗಾಗಿ ಈ ಕಡೆಯಿಂದ ಹತ್ತಿ ಎಲ್ಲ ಹೋಗ್ತಾಯಿದ್ವಿ. ಹತ್ತಿ ಹೋಗ್ಬೇಕಾರಂತೂ ತುಂಬಾ ಕಷ್ಟ ಆಯಿತು. ಆದರೆ ದೇವ್ರನ್ನ ನೆನೆಸ್ಕೊಂಡು ಹತ್ತಿದ್ವಿ. ನನಗಂತೂ ಹತ್ತೋದಕ್ಕೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೂ ಸಹ ಹತ್ತಿ ಹೋದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡೆಲ್ಲ ಹೋದ್ವಿ.
ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಇದು ಅರೆಮಲೆನಾಡು ಆಗಿರೋದ್ರಿಂದ ಇಲ್ಲಿ ಎರಡು ಸೈಡು ವಾತಾವರಣವೂ ಇರುತ್ತೆ, ಬಿಸಿಲು ವಾತಾವರಣವೂ ಇರುತ್ತೆ ಮತ್ತು ಮಳೆ ವಾತಾವರಣವೂ ಇರುತ್ತೆ. ಇಲ್ಲಿ ಜಾಸ್ತಿ ಮಲೆನಾಡಲ್ಲಿ ಮಳೆ ಇರುತ್ತೆ. ಅಯ್ಯೋ ನಿಜವಾಗ್ಲೂ ಬೆಟ್ಟ ಹತ್ತಕ್ಕಾಗ್ತಾ ಇಲ್ಲ, ಸುಸ್ತಾಗ್ತೈತೆ. ಸುಸ್ತಾಗಿ ಸುಧಾರಿಸ್ಕೊಂಡು ಹತ್ತಾ ಇದ್ದೀವಿ ಬೆಟ್ಟವ. ಆದರೂ ಚೆನ್ನಾಗೈತಿ, ಏನೋ ಥರ ಎಕ್ಸ್ಪೀರಿಯನ್ಸ್. ಈ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು, ಬರುವ ಭಕ್ತಾದಿಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಮತ್ತು ಈ ಒಂದು ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧಿ ಎಂದು ತಿಳ್ಕೊಳ್ಬೇಕು ಅಂದರೆ ನೆಕ್ಸ್ಟ್ ಹಿಂಗೆ ಮುಂದೆ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೇ ರೀತಿ ನೋಡಿ. ಈ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನ ಬಂದು ಯಾದಾಪುರ, ಅರಸೀಕೆರೆ ತಾಲೂಕು ಯಾದಾಪುರ ಎಂಬ ಊರಿನಲ್ಲಿದೆ. ಇದರ ಇತಿಹಾಸ ಬಂದು ಒಬ್ಬ ಸನ್ಯಾಸಿ ಯಾದಾಪುರ ಎಂಬ ಊರಿನಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಒಬ್ಬ ಮಹಿಳೆ ತನ್ನ ಮಗುವನ್ನು ಕಳೆದುಕೊಂಡು ದುಃಖಿತವಾಗಿ ಕುಳಿತಿರ್ತಾಳಂತೆ. ಆ ಸನ್ಯಾಸಿ ಆ ಮಹಿಳೆಯ ಬಳಿ ಹೋಗಿ ಏನಕ್ಕೆ ಈ ಥರ ಅಳ್ತಾ ಇದೆಯಾ ಅಂತ ಎಲ್ಲ ಕೇಳಿದಾಗ ಆ ಯಾದಾಪುರದಲ್ಲಿ ಇರುವ ಅನಾರೋಗ್ಯದ ಬಗ್ಗೆ ಆ ಸನ್ಯಾಸಿಗೆ ತಿಳಿಯುತ್ತಂತೆ. ನೋಡಿ, ಇಲ್ಲಿ ಈಗ ತೋರಿಸ್ತಾ ಇರೋದು ಗಂಗಮ್ಮ ಮಾಡುವಂಥ ಜಾಗ. ಇಲ್ಲಿ ಮಕ್ಕಳು ಇಲ್ದಲೇ ಇರುವವರು, ತೋಟದಲ್ಲಿ ಬೋರ್ ಹಾಕ್ಸ್ದಾಗ ನೀರು ಬರ್ದಲೇ ಇದ್ದರೆ ಇಲ್ಲಿಗೆ ಬಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಬೇಕು ಅಂತಂದರೆ ಗಂಗಮ್ಮನ ಮಾಡಿಕೊಂಡು ಹೋಗ್ತಾರಂತೆ. ಇಲ್ಲಿ ಗಂಗಮ್ಮನ ಮಾಡಿಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಸಹ ಅಲ್ಲಿ ಹೇಳ್ತಾಯಿದ್ರು. ಅನಾರೋಗ್ಯ ಅಂತ ಹೇಳ್ತಿದ್ನಲ್ಲ, ಅನಾರೋಗ್ಯದ ಕಾರಣ ಅಲ್ಲಿನ ಅನಾರೋಗ್ಯ ತೊಡಗಿಸೋದಕ್ಕೆ ಅಂತ ಹೇಳಿ ಆ ಸನ್ಯಾಸಿ ಈ ಬೆಟ್ಟದಲ್ಲಿ ಬಂದು ತಪಸ್ಸನ್ನು ಮಾಡ್ತಾರಂತೆ. ಈ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದಾಗ ಊರಿದಂಥ ಹೆಜ್ಜೆ ಇದೆಯಲ್ಲ, ಅದನ್ನೇ ಸಿದ್ದೇಶ್ವರರ ಹೆಜ್ಜೆ ಅಂತ ಹೇಳಿ ಕರೀತಾರಂತೆ. ಈ ತಪಸ್ಸನ್ನು ಮೆಚ್ಚಿ ಶಿವ ಅಲ್ಲಿ ಬಂದು ನಿಂತಾಗ ಅಲ್ಲಿ 2 ಹೆಜ್ಜೆ ಆಗಿದ್ದಾವೆ. ಆ ಪಾದವನ್ನು ಸಹ ಇವತ್ತುವರೆಗೂ ಅಲ್ಲಿ 2 ಪಾದ ಕಾಣ್ತವೆ. ಆ ಪಾದವನ್ನೇ ಸಹ ಸಿದ್ದೇಶ್ವರರ ಪಾದ ಅಂತೇಳಿ ಇವತ್ತಿನವರೆಗೂ ಸಹ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈ ಬೆಟ್ಟದಲ್ಲಿ ಜೇನು ಹುಳುಗಳು ಅತಿ ಹೆಚ್ಚಾಗಿ ಕಟ್ತವಂತೆ. ಯಾಕೆ ಅಂದರೆ ಒಂದೊಂದು ಜೇನು ಹುಳನೂ ಸಹ ಮುಕ್ಕೋಟಿ ದೇವರ ಸ್ವರೂಪ ಅಂತಲೂ ಸಹ ಹೇಳ್ತಾರೆ. ಒಂದೊಂದು ಜೇನು ಹುಳನಲ್ಲೂ ಸಹ ಒಂದೊಂದು ದೇವರು ಸಹ ನೆಲೆಸಿರ್ತಾರೆ ಅಂತಲೂ ಸಹ ಹೇಳ್ತಾರಂತೆ. ಏನು ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಜೇನು ಹುಳುಗಳು ಕಟ್ಟಿರ್ತಾರಲ್ಲ, ಮುಕ್ಕೋಟಿ ದೇವರ ಸ್ವರೂಪ ಅಂತಲೂ ಸಹ ಹೇಳ್ತಾರೆ. ಪ್ರತಿ ಭಕ್ತಾದಿಗಳನ್ನು ಸಹ ಈ ಜೇನು ಹುಳುಗಳ ಮೂಲಕ ದೇವರು ನೋಡ್ತಾ ಇರ್ತಾರೆ ಅಂತ ಸಹ ನಂಬಿಕೆ ಇಲ್ಲಿನ ಜನಗಳಿಗೆ. ಏನಾರು ಅನಾರೋಗ್ಯ ಇದ್ದರೆ ಈ ದೇವರಿಗೆ ಹರಕೆ ಮಾಡಿಕೊಂಡು 3 ಹುಣ್ಣಿಮೆಯಲ್ಲಿ ಬರ್ತೀನಿ ಅಂತ ಹೇಳಿ ಹೋದರೆ ಆರೋಗ್ಯವಂತರಾಗಿರೋದನ್ನು ಸಹ ಕೇಳ್ಪಟ್ಟೆ. ಮತ್ತೆ ನಾವು ಇಲ್ಲಿನ ಇತಿಹಾಸಕ್ಕೆ ಬರೋದಾದರೆ, ಯಾದಾಪುರದಲ್ಲಿ ಆ ಕಾಲದಲ್ಲಿ ಆದ ಅನಾರೋಗ್ಯದ ಕುರಿತು ಸನ್ಯಾಸಿಗಳು ಇಲ್ಲಿ ಘೋರ ತಪಸ್ಸನ್ನು ಮಾಡಿ ಅಲ್ಲಿನ ಅನಾರೋಗ್ಯವನ್ನು ತೊಡೆದು ಹಾಕೋದಕ್ಕೆ ಅಂತ ಹೇಳಿ ಶಿವನನ್ನು ಹೊಲಿಸ್ಕೊಂಡು ಶಿವ ಪ್ರತ್ಯಕ್ಷ ಆದ ನಂತರ ಅಲ್ಲಿ ಮೂಡಿರುವಂಥ ಹೆಜ್ಜೆಗೆ ಇವತ್ತಿನೂ ಸಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾಲದಲ್ಲೂ ಸಹ ಭಕ್ತಾದಿಗಳ ನಂಬಿಕೆ ಅಲ್ಲಿಗೆ ಹೋದರೆ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಎಂದು ಇವತ್ತಿನ ಕಾಲದಲ್ಲೂ ಸಹ ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಆ ನಂಬಿಕೆ ಇವತ್ತು ಸಹ ಹಂಗೆ ಜೀವಂತವಾಗಿ ಉಳಿದಿದೆ ಅಂತಲೂ ಸಹ ಹೇಳ್ತಾರೆ. ನೋಡಿ, ನಾವು ಹಿಂದಗಡೆ ಬಾಗಿಲಿಂದ ಹೋಗಿರೋದ್ರಿಂದ ಇಲ್ಲಿ ಒಂದು ಪುಟ್ಟದಾದ ಗುಹೆ ಸಹ ಇಲ್ಲಿ ಕಾಣುತ್ತೆ. ನೋಡಿ, ಪ್ರಕೃತಿ ವಿಸ್ಮಯ ಅಂತ ಹೇಳೋದು ಇದೇನೆ. ಈ ಗುಹೆ ಒಂದು ಮುಚ್ಕೊಂಡಿದ್ರೆ ನೆಕ್ಸ್ಟ್ ಹಿಂದಗಡೆಯಿಂದ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಸಹ ಆಗ್ತಾ ಇರಲ್ಲ. ಮತ್ತು ಅಲ್ಲಿಂದ ಮೇಲಿಂದ ಕೆಳಗಡೆ ಬಂದು ಗಂಗೆ ಪೂಜೆನೂ ಸಹ ಯಾರಿಗೂ ಸಹ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡ್ರಿ, ದೇವರ ಸಂಕಲ್ಪ ಏನಿದೆ ಅಂತ ಅಂದರೆ ಇದೇ ಇರಬಹುದು. ಅಲ್ಲಿಂದ ಬಂದು ಕೆಳಗಡೆ ಭಕ್ತಾದಿಗಳು ಗಂಗೆ ಪೂಜೆ ಮಾಡಬೇಕು. ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ಅಂತೇಳಿ ಒಂದು ಜಾಗ ಇಟ್ಟಿದ್ದಾರೆ. ನಾವು ಅಲ್ಲಿ ಮೇಲೆಗಡೆ ನೋಡ್ತಾ ಇರೋದೇನು ಅಂದರೆ ಅಲ್ಲಿ ಹಾವಿನ ಎಡೆಯ ಆಕಾರದಲ್ಲಿ ಒಂದು ಕಲ್ಲಿದೆ. ಅಲ್ಲಿ ಅತಿ ಹೆಚ್ಚು ಜೇನು ಹುಳುಗಳು ಕಟ್ತವಂತೆ.
ಹಾಗಾಗಿ ನಾವು ಅದೊಂದು ವಿಡಿಯೋ ತಗೊಳೋದಕ್ಕಾಗಲಿಲ್ಲ. ಅಲ್ಲಿ ಅತಿ ಹೆಚ್ಚು ಜೇನುಹುಳುಗಳು ಕಟ್ಟಿದ್ದಾವೆ. ನೆಕ್ಸ್ಟು ಇಲ್ಲಿಗೆ ಬಂದರೆ ಭಕ್ತಾದಿಗಳು ಅನೇಕ ಹರಕೆಗಳನ್ನು ಮಾಡಿಕೊಂಡು ಇಲ್ಲಿಗೆ ಬರ್ತಾರಂತೆ. ಯಾವ ಥರ ಹರಕೆ ಮಾಡ್ಕೊಳ್ಬಹುದು ಇಲ್ಲಿ ಭಕ್ತಾದಿಗಳು ಅಂತ ಅಂದರೆ, ಸಿದ್ದೇಶ್ವರ ಸ್ವಾಮಿ ಪಾದಗಳನ್ನು ನೋಡೋದಕ್ಕೆ ಬೆಟ್ಟದ ಹತ್ತಿರನೇ ಬರಬೇಕು. ಅಲ್ಲಿಗೆ ಬಂದ ನಂತರ ನಿಮ್ಮ ಆರೋಗ್ಯ ಸಮಸ್ಯೆ ಏನಾರ ನಿವಾರಣೆ ಆಗಬೇಕು ಅಂತಂದರೆ ಅಲ್ಲಿ 101 ಎಡೆ ಸೇವೆ, 501 ಎಡೆ ಸೇವೆ, 1001 ಎಡೆ ಸೇವೆ ಅಂತ ಹೇಳಿ ಈ ಥರ ಹರಕೆಯನ್ನು ಮಾಡ್ಕೋಬೋದಂತೆ. ಇಲ್ಲಿನ ಸನ್ಯಾಸಿಗಳು ಬೇಯಿಸಿದ ಆಹಾರ ತಿನ್ನೋದಲೇ ಇರೋದಕ್ಕೆ ಕಾರಣ ಆ ಬೆಟ್ಟಕ್ಕೆ ಹೋಗಿ ಅಲ್ಲಿಗೆ ತಂಬಿಟ್ಟು, ಬಾಳೆಹಣ್ಣಿನ ರಸಾಯನ ಅಂದರೆ ನೀವೇನು ಹರಕೆ ಮಾಡ್ಕೊಂಡಿರ್ತೀರಲ್ಲ ಆ ಥರ ಸೇವೆಯನ್ನು ಬೆಟ್ಟದ ಮೇಲೆ ಹೋಗಿನೇ ಮಾಡಬೇಕಂತೆ. ಆ ಹರಕೆನ ಮೇಲೆಗಡೆ ಹೋಗಿ ಮಾಡಿ ತೀರಿಸ್ಬೇಕಂತೆ. ಅದೊಂದು ಪ್ರತೀತಿ ಅಲ್ಲಿ ಕೇಳ್ಪಟ್ಟೆ. ನಾವು ಗುರುಪೌರ್ಣಿಮೆ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ಒಂದು ಹೆಜ್ಜೆ ಇಡಬೇಕು ಅಂದರೂ ತುಂಬ ಕಷ್ಟ ಆಗಿತ್ತು. ನಾವು ಎಂಟ್ರಿ ಬಾಗಿಲಿಂದ ಏನಕ್ಕೆ ಬರಲಿಲ್ಲ ಅಂದರೆ ಇದೇ ಕಾರಣ. ಇಷ್ಟು ಜನದ ನಡುವೆ ನಾವು ಮೇಲುಗಡೆ ಹತ್ತಿ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾವು ಹಿಂದಗಡೆಯಿಂದ ಹತ್ತಿ ಬಂದಿದ್ದು. ಹಿಂದಗಡೆ ಇರುವ ಮಂಟಪದಿಂದ ಮೆಟ್ಲು ಇತ್ತಲ್ಲ ಅಲ್ಲಿಂದ ಹತ್ತಿ ಬಂದರೆ ಬೇಗ ಹತ್ತಿ ಬರ್ಬೋದು. ಈ ಬೆಟ್ಟಕ್ಕೆ ಎಂಟ್ರಿಯಿಂದ 1101 ಮೆಟ್ಲು ಇದೆಯಂತೆ. ಈ 1101 ಮೆಟ್ಲು ಹತ್ತಿ ಬರೋದಕ್ಕೆ ಆಗೋದಿಲ್ಲ ಅಂದರೆ ಕೆಳಗಡೆ 1-2 ಪಾದ ಇಟ್ಟಿದ್ದಾರೆ. ಆ ಪಾದಕ್ಕೆ ಪೂಜೆ ಮಾಡಿಕೊಂಡು ಸಹ ಬರ್ಬೋದಂತೆ. ಆ ಥರ ಮಾಡಿದ್ರೂ ಸಹ ತುಂಬ ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಹೇಳ್ತಾಯಿದ್ರು. ಅಲ್ಲಿಂದ ಬಂದ ನಂತರ ಇಲ್ಲಿ ಕ್ಯೂ ಇದೆ. ಕ್ಯೂನಲ್ಲಿ ಈಗ ಒಬ್ಬೊಬ್ಬರೇ ಸರದಿ ಪ್ರಕಾರ ಹೋಗಬೇಕು. ಅಲ್ಲಿ ಜಾಸ್ತಿ ಜನ ಬರ್ಬೋದು, ಇಲ್ಲಿಂದ ಒಬ್ಬೊಬ್ಬರೇ ಹೋಗಬೇಕು. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ಅಂತೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಮಳೆಗಾಲದಲ್ಲಿ ಹೋದ್ರಂತೂ ಸಖತ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಸಿಲಲ್ಲಿ ಹೋಗೋದಕ್ಕೆ ಬೆಟ್ಟ ಹತ್ತಕ್ಕೇನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ವ್ಯವಸ್ಥೆನ ಚೆನ್ನಾಗಿ ಮಾಡಿದರೆ ಹೋಗ್ಬೋದು. ಆದರೆ ಹಿಂದಗಡೆ ಹತ್ತಿ ಬಂದ್ವಲ್ಲ ಅಲ್ಲಾದರೆ ಹೋಗೋದಕ್ಕೆ ಆಗೋದಿಲ್ಲ. ಮತ್ತು ನಾನು ಹೇಳಿದಾಗೆ ಸಿದ್ಧರು ಬೇಯಿಸಿದ ಆಹಾರ ತಿಂತಿರಲಿಲ್ಲ. ಹಾಗಾಗಿ 101 ಎಡೆ 501 ಎಡೆ ಸೇವೆ ಮಾಡಿಸಿ ಅಲ್ಲಿ ಭಕ್ತಾದಿಗಳು ತನ್ನ ಹರಕೆನ ತೀರಿಸ್ಕೊಂಡು ಬರಬಹುದು. ಈ ಕಲ್ಲು ಸಿದ್ದೇಶ್ವರ ಬೆಟ್ಟಕ್ಕೆ ಯಾಕೆ ಈ ಥರ ಹೆಸರು ಬಂತು ಅಂತಂದರೆ, ದೇವರ ಸ್ವರೂಪದಲ್ಲಿ ಜೇನುಹುಳುಗಳು ಅತಿ ಹೆಚ್ಚು ಅಲ್ಲಿ ಕಟ್ಟಿರೋದ್ರಿಂದ ಹೆಜ್ಜೆನೂ ಜಾಸ್ತಿ ಕಟ್ಟಿರ್ತವೆ ಅಲ್ಲಿ. ಹಾಗಾಗಿ ಇದಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ನಾವು ಎಲ್ಲ ರೌಂಡು ಸುತ್ತಿ ಹಾಕ್ಕೊಂಡು ಈ ಲಾಸ್ಟಿಗೆ ಈಗ ದೇವ್ರ ಹತ್ರ ಎಂಟ್ರಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಶಿವನ ಅಷ್ಟೋತ್ತರದ ಒಂದು ಪತ್ರಿಕೆಯನ್ನು ಅಲ್ಲಿ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ. ನೀವು ಬೇಕಾದರೆ ಆ ಪತ್ರಿಕೆಯನ್ನು ತೆಗೆದುಕೊಂಡು ಆ 7 ಸುತ್ತು ಏನು ಹಾಕಬೇಕೋ ಆ 7 ಸುತ್ತು ಹಾಕಬೇಕಾದ್ರೆ ಆ ಶಿವನ ಅಷ್ಟೋತ್ತರವನ್ನು ನಾವು ಪಠಿಸ್ಕೊಂಡು ಬರಬಹುದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಕೆಳಗಡೆ ಹೋದರೆ ಪ್ರಸಾದವನ್ನು ಸಹ ಆಯೋಜಿಸುತ್ತಾರೆ. ನೋಡಿ, ಇಲ್ಲಿ ಈಗ ನಾನು ತೋರಿಸ್ತಾ ಇರುವಂಥ ಪಾದ ಶ್ರೀಯವರ ಎಡಪಾದ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಾಣುವಂಥ ಪಾದ ಬಲಪಾದ ಅಂತ ಹೇಳಿ ಕರೀತಾರೆ. ನೋಡಿ, 2 ಪಾದಗಳಿಗೂ ಸಹ ಎಕ್ಕದ ಹೂವಿನ ಹಾರನ ಹಾಕಿದ್ದಾರೆ. ನಾನು ಬಂದೆ ಇಲ್ಲಿ, ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲಿ ದೇವರೇ ಕಾಣಿಸ್ತಾ ಇಲ್ಲ, ಏನು ಪೂಜೆ ಮಾಡ್ತಾವ್ರೆ ಇಲ್ಲಿ ಅಂತೇಳಿ ಸುತ್ತ ನೋಡ್ತಾ ಇದ್ದೀನಿ. ಆವಾಗ ಹೇಳಿದ್ದು, ನಾನು ಹೇಳಿದ್ನಲ್ಲ, ಶಿವ ಪ್ರತ್ಯಕ್ಷನಾದಾಗ ಇಟ್ಟಂಥ 2 ಪಾದಗಳು ಇವು ಅಂತೇಳಿ. ಈ 2 ಪಾದಗಳಿಗೆ ಜನಗಳು ನೋಡಿ ಎಷ್ಟು ಭಕ್ತಿಯಿಂದ ಬಂದು 1101 ಮೆಟ್ಲನ್ನು ಹತ್ತಿ ಬಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಬಂದು ಹೋದ ಮೇಲೆ ನಿಮ್ಮ ಹರಕೆಯನ್ನು ಪೂರೈಸಿಕೊಂಡು ಹೋಗಬಹುದು. ಅಂದರೆ ನೀವು 5 ಹುಣ್ಣಿಮೆಲಾದರೂ ಬರ್ಬೋದು, 3 ಹುಣ್ಣಿಮೆಲಾದರೂ ಬರ್ಬೋದು, 9 ಹುಣ್ಣಿಮೆಲಾದರೂ ಬರ್ಬೋದು. ಅದು ನಿಮ್ಮ ಇಷ್ಟ ಅನ್ಸೋರಕ್ಕೆ ಅದನ್ನು ಬಿಟ್ಟಿರುತ್ತೆ. ನಾವು ಫಸ್ಟ್ ಟೈಮ್ ಅಲ್ಲಿಗೆ ಬಂದಿದ್ದು. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ರು ಹಾಗಂತ.
ಇಲ್ಲಿಗೆ ಬಂದಮೇಲೆ 3 ಸಲ ಬರಬೇಕು, ಇಲ್ಲ 5 ಸಲ ಬರಬೇಕು ಅಂತೇಳಿ. ನೋಡೋಣ, ದೇವರು ಕರೆಸ್ಕೊಂಡ್ರೆ ನೆಕ್ಸ್ಟ್ 2 ಸತಿ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು, ಅಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಪಾದಗಳು, 2 ಪಾದಗಳು ಬ್ಲ್ಯಾಕ್ ಕಲರಲ್ಲಿ ಕಾಣಿಸುತ್ತೆ. ಅವೆರಡಕ್ಕೂ ಸಹ ಹಾರ ಹಾಕಿದ್ದಾರೆ. ಬ್ಲ್ಯಾಕ್ ಕಲರಲ್ಲಿ ಆ ಪಾದ ಇಟ್ಟಿರೋದು ಕಾಣಿಸುತ್ತೆ ನೋಡಿ. ಇದು ಎಡಪಾದ ಮತ್ತು ಬಲಪಾದ ಅಂತ ಹೇಳಿ ಕರೀತಾರೆ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಯಾರು ಏನೂ ಅಂದಲಿಲ್ಲ ಪಾಪ, ಏನೂ ಅಂದಿಲ್ಲ, ನಾನು ಮಾಡ್ಕೊಂಡು ಬಂದೆ. ನೋಡಿ ಇಲ್ಲಿ ಕೆಳಗಡೆ ಒಂದು ಹೊಳೆ ಥರ ಬರ್ತಾ ಇರುತ್ತೆ. ಅದು ಎಲ್ಲಿ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಎಲ್ಲ ಜನ ನೀರನ್ನು ತೆಗೆದುಕೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊತಾ ಇದ್ರು. ನಾವು ಸಹ ಆ ಥರ ಪ್ರೋಕ್ಷಣೆ ಮಾಡಿ ಅಲ್ಲಿಗೆ ಅಡ್ಬಿದ್ದು ನಮಸ್ಕಾರ ಮಾಡಿಕೊಂಡು ನಾವು ಅದೇ ಪ್ರಕಾರ ಆರೋಗ್ಯ ಭಾಗ್ಯ ಕೊಡಪ್ಪ ಅಂತಲೇ ಬೇಡ್ಕೊಂಡು ಬಂದ್ವಿ. ನಮಗೆ ಬೇರೆ ಎಲ್ಲರ ಟ್ರಿಪ್ಪು ಹೋದರೆ ಎಷ್ಟು ಮೈ ಕೈ ನೋವಾಗುತ್ತೆ, ಆದರೆ ಈ ಜಾಗದಲ್ಲಿ ಅಷ್ಟು ಮೆಟ್ಲತ್ತಿ ಇಳಿದ್ರೂ ಸಹ ನಮಗೆ ಯಾವುದೇ ರೀತಿ ಮೈ ಕೈ ನೋವಾಗೋದಾಗಲಿ ಕಾಲು ನೋವಾಗೋದಾಗಲಿ ಏನೂ ಆಗಲಿಲ್ಲ. ನನಗೆ ಅದೊಂದು ಸಖತ್ ಆಶ್ಚರ್ಯ ಆಯಿತು. ಆಮೇಲೆ ತಟ್ಟು ಮುಟ್ಟು ಅಂತ ಹೇಳ್ತಾರಲ್ಲ, ಹೌದು, ಅದು ನಮಗೂ ಸ್ವಲ್ಪ ಎಫೆಕ್ಟ್ ಆಯಿತು. ಅಂದರೆ ನಾವು ಬರಬೇಕಾದ್ರೆ ತಟ್ಟು ಮುಟ್ಟೋದನ್ನ ನೋಡ್ಬಿಟ್ಟು ಬಂದಿದ್ವಿ. ಹಂಗಾಗಿ ಅದು ನಮ್ಗೆ ಸ್ವಲ್ಪ ಎಫೆಕ್ಟ್ ಆಯಿತು. ಅಲ್ಲಿ ಅಕ್ಕ ಎಂಟ್ರೆನ್ಸಲ್ಲೇ ಬಿದ್ದುಬಿಟ್ಲು. ಆವಾಗ ಅಂದ್ಕೊಂಡು ನಾವು ಮಾಡಿದ್ದು ತಪ್ಪು ಕಣಪ್ಪ, ಕ್ಷಮಿಸು ಅಂತೇಳಿ ಕೈ ಮುಗಿದ್ಬಿಟ್ಟು ನೆಕ್ಸ್ಟ್ ಬೆಟ್ಟ ಹತ್ತಿದ್ವಿ. ನಾವು ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಬೆಟ್ಟನ ಇಳಿತಾ ಇದ್ವಿ. ಅಲ್ಲಿ ಮಳೆ ಬರ್ತಿದ್ದ ಕಾರಣ ನಾವು ಆ ಕಡೆ ಸೈಡು ಊಟಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾವು ಈ ಮಳೆಲೇ ಬೆಟ್ಟ ಇಳ್ಕೊಂಡು ಬಂದ್ವಿ. ಆದರೆ ಭಯದಿಂದ ಇಳಬೇಕು ಈ ಬೆಟ್ಟನ, ಇಲ್ಲಾಂದರೆ ಜಾರು ಬೀಳೋದಂತೂ ಗ್ಯಾರಂಟಿ. ನೀವು ಯಾರೆಲ್ಲ ಅರಸೀಕೆರೆ ನಿಯರು, ತಿಪ್ಟೂರು ನಿಯರು, ತುರುವೇಕೆರೆ ನಿಯರು ಇರ್ತೀರ, ಒಂದು ಸಲ ಈ ಬೆಟ್ಟಕ್ಕೆ ಭೇಟಿ ಕೊಡಿ. ನೋಡಿ, ಇದು ಎಂಟ್ರೆನ್ಸು. ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ, ಇದೇ ಎಂಟ್ರೆನ್ಸು. ಹಾಗಾಗಿ ಕಾರಲ್ಲಿ ಕೂತಿದ್ವಿ, ಮಳೆ ಬರ್ತಾಯಿತ್ತು. ಇಲ್ಲಿಂದಲೇ ಒಂದು ವೀಡಿಯೋ ಮಾಡಿಕೊಂಡೆ. ಇಲ್ಲಿಂದ ಹೋಗಬೇಕು ಎಂಟ್ರೆನ್ಸು, ನಾವು ಹಿಂದಗಡೆಯಿಂದ ಹೋಗಿದ್ವಿ. ನೀವು ಸಹ ಏನಾರ ಹರಕೆ ಇದ್ದರೆ ಮಾಡಿಕೊಂಡು ಹೋಗಿ ಬನ್ನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನೆಕ್ಸ್ಟು ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಟ್ವಿ ತಿಪ್ಟೂರಿಗೆ. ಸಂಜೆ ಇತ್ತು ಆಲ್ರೆಡಿ. ಹಾಗಾಗಿ ನಾವು ಅಲ್ಲೇ ಹೋಗಿ ಸ್ವಲ್ಪ ಮಸಾಲೆ ಪೂರಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಅಕ್ಕನ್ನ ಬಸ್ಸಿಗೆ ಹತ್ತಿಸಿ ತಿಪ್ಟೂರಿಂದ ಅವರು ನಿಟ್ಟೂರಿಗೆ. ನೆಕ್ಸ್ಟ್ ನಾವು ಮನೆಗೆ ಬಂದಾಗ ಆಲ್ರೆಡಿ 8 ಗಂಟೆನೋ 8:15 ಆಗಿತ್ತು. ನೀವು ಅಷ್ಟೇ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ನನ್ನ ಫ್ರೆಂಡ್ ಸಹನಾ ಮತ್ತು ಅವ್ರ ಅಣ್ಣ ಹರಕೆ ಮಾಡ್ಕೊಂಡಿದ್ರು, ಅವ್ರು ಹೋಗಿದ್ರಲ್ಲ ಅಂತೇಳಿ ಅವ್ರ ಜೊತೆ ನಾನು ಹೋಗಿದ್ದೆ. ಅಕ್ಕನೂ ಹೋಗಿದ್ಲು. ಅಕ್ಕ ಏನಕ್ಕೆ ಹೋಗಿದ್ಲು ಅಂದರೆ ಅವ್ರ ಮನೇಲಿ ಜೇನು ಕಟ್ಟಿತ್ತು, ಮನೆ ಒಳಗನೆ ಜೇನು ಕಟ್ಟಿತ್ತು. ಅದಕ್ಕೋಸ್ಕರ ಅವಳು ಹರಕೆ ಮಾಡ್ಕೊಂಡಿದ್ಲು. ಆ ಜೇನು ಎದ್ದೋದ್ರೆ ಬಂದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಆ ಜೇನು ಹಂಗೆ ಎದ್ದೋಯ್ತು. ಹಾಗಾಗಿ ಅವಳು ಸಹ ಹಣ್ಕಾಯಿ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂದಿದ್ಲು. ನೆಕ್ಸ್ಟ್ ನೋಡಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫೇಮಸ್ ಆಗಿ ಮಸಾಲೆ ಪೂರಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ರವಿಶಣ್ಣ ಕರ್ಕೊಂಡು ಬಂದು ಎಲ್ಲರಿಗೂ ಮಸಾಲೆ ಪೂರಿ ಕೊಡಿಸಿದ್ರು. ಇಲ್ಲಿ ಮಸಾಲೆ ಪೂರಿ ತಿಂದ್ಕೊಂಡು, ಸೋಳಿಗಂತೂ ತುಂಬ ಚೆನ್ನಾಗಿತ್ತು. ಮಸಾಲೆ ಪೂರಿ ತಿಂದ್ಕೊಂಡು ನೆಕ್ಸ್ಟು ನಾವು ನಮ್ಮ ಮನೆಗೆ ಅವ್ರ ಮನೆಗೆ ಎಲ್ಲ ಹೊರಟ್ವಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಜೈನ್ ಕಲ್ಸಿದ್ದೇಶ್ವರ ಅಂತ ಹೇಳಿ ಕಮೆಂಟ್ ಆಗಿ. ನೆಕ್ಸ್ಟ್ ನಾವು ಕಾರಲ್ಲೇ ಕೂತ್ಕೊಂಡು ಮಸಾಲೆ ಪೂರಿ ತಿಂತಾಯಿದ್ವಿ. ಏಕೆಂದರೆ ಮಳೆ ಬರ್ತಿತ್ತು ಜಾಸ್ತಿ, ಹಂಗಾಗಿ ನಾನು ಕಾರಲ್ಲಿ ಇಲ್ಲ. ಆಲ್ರೆಡಿ ನಾವು ಬೆಟ್ಟದಿಂದ ಇಳಿಬೇಕಾದ್ರೆ ಮಳೆ ಬರ್ತಿತ್ತು, ಮಳೆಲೇ ಇಳಿದಿದ್ವಿ. ಸಖತ್ತು ಚಳಿ ಆಗ್ತಾಯಿತ್ತು. ಹಾಗಾಗಿ ನಾವು ಕಾರಲ್ಲೇ ಕೂತ್ಕೊಂಡಿದ್ವಿ, ಸಹನಾ ಮತ್ತು ನಾನು, ಸಹನಾ ಮಗಳು. ಅಕ್ಕ ಪಾಪ ತಂದು ಕೊಡ್ತಿದ್ಲು ನಮಗೆ. ನೆಕ್ಸ್ಟ್ ಪಾನಿ ಕುಡಿಬೇಕಿತ್ತು, ಹಾಗಾಗಿ ಪಾನಿ ಇಸ್ಕೊಂಡು ಕುಡಿಯೋದಕ್ಕೆ ಅಂತ ಹೋಗಿ ಅಲ್ಲೇ ಒಂದಷ್ಟು ಫೋಟೋಸ್ ತಗೊಂಡ್ವಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.